ಇವತ್ತು ಬಂದು ಲಾ ಆಫ್ ಲೀಸ್ಟ್ ಎಫರ್ಟ್ ಅಂತ ಒಂದಿದೆ. ಲಾ ಆಫ್ ಲೀಸ್ಟ್ ಎಫರ್ಟ್ ಅನ್ನೋದನ್ನ ನಾನೇನು ಹೇಳ್ತೀನಿ, ಲಾ ಆಫ್ ನಾರ್ಮಲ್ ಎಫರ್ಟ್. ಲೀಸ್ಟ್ ಎಫರ್ಟ್ ಅಂತ ಹೇಳಿದ್ರೆ ಏನ್ ಅನ್ಕೊಳ್ತೀರ ಸಾಮಾನ್ಯವಾಗಿ ಎಲ್ಲರೂ? ಲೀಸ್ಟ್ ಎಫರ್ಟ್ ಅಂದ್ರೆ ಏನು? ಲೀಸ್ಟ್ ಅಂದ್ರೆ ಏನು? ಲಿಸ್ಟ್ ಅಲ್ಲ, LIST ಲಿಸ್ಟ್ ಅಲ್ಲ, ಲೀಸ್ಟ್. ಲೀಸ್ಟ್ ಅಂದ್ರೆ ಏನು? ಮಿನಿಮಮ್ ಬೇರೆ, ಸ್ವಲ್ಪ. ನಾಟ್ ಲಾಸ್ಟ್ ಬಟ್ ಇನ್ ದ ಲೀಸ್ಟ್. ಬಟ್ ಇನ್ ದ ಲೀಸ್ಟ್, ಬಟ್ ಇನ್ ದ ಲಿಸ್ಟ್. ಲಿಸ್ಟ್ ಲೀಸ್ಟ್ ಲೀಸ್ಟ್ ಸ್ವಲ್ಪ ಅಂತ ಅಲ್ವಾ? ಸ್ವಲ್ಪ ಅಂತನಾ ಏನಂತ? ಮಿನಿಮಮ್ ಅಂದ್ರೆ ತುಂಬಾ ಜಾಸ್ತಿನೂ ಅಲ್ಲ, ತುಂಬಾ ಕಡಿಮೆನೂ ಅಲ್ಲ. ಮಿನಿಮಮ್ ಅಂದ್ರೆ ಮಿನಿಮಮ್ अलग है, लीस्ट अलग है कि नहीं? सेम? हाँ, मिनिमम से थोड़ा कम रहने का लीस्ट. मैक्सिमम बोले तो ತುಂಬಾ ಮಿನಿಮಮ್ से ज्यादा ಅಲ್ಲ, ಮ್ಯಾಕ್ಸಿಮಮ್ ಮಿನಿಮಮ್ಗಿಂತ ಜಾಸ್ತಿ. ಲಿಟಲ್ ಬಿಟ್ ಅಂದ್ರೆ ಸುಮ್ಮನೆ ಸ್ವಲ್ಪ ಟಚಿಂಗ್, ಪೆರಿಫೆರಲ್ ಲೆವೆಲ್. ಇದು ಬೆರಳು ಹಿಂಗಿದೆ ಅಂದ್ರೆ ಲಿಟಲ್ ಬಿಟ್ ಅಂದ್ರೆ ಸುಮ್ಮನೆ ಜಸ್ಟ್ ಲೈಟ್ ಟಚ್. ಇದು ಮೈನಸ್ ಅಂದ್ರೆ, ಇದು ಪ್ಲಸ್ ಅಂದ್ರೆ, ಇದು ಮೈನಸ್ ಅಂತಂದ್ರೆ, ಇದು ಪ್ಲಸ್ ಅಂದ್ರೆ ಇದು ಮ್ಯಾಕ್ಸಿಮಮ್. ಇದು ಬಂದು ಮಿನಿಮಮ್ ಅಂತ. ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹೇಳಿದ್ರೆ ಇದು ಮಿನಿಮಮ್ ಅಂತ ಹೇಳ್ಬೋದು, ಇದು ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಎರಡೇ ಹೇಳಿದ್ರೆ ನಾವು. ಬಟ್ ಲೀಸ್ಟ್, ಮ್ಯಾಕ್ಸಿಮಮ್, ಮಿನಿಮಮ್ ಅಂತ ಹೇಳಿದ್ರೆ ಅವಾಗ ಇದು ಮ್ಯಾಕ್ಸಿಮಮ್ ಆಗುತ್ತೆ, ಸೆಂಟ್ರಲ್ ಇರೋದು ಮಿನಿಮಮ್ ಆಗುತ್ತೆ, ಇದು ಲೀಸ್ಟ್ ಆಗುತ್ತೆ. ಯಾಕಂದ್ರೆ 3 ರೇಟಿಂಗ್ ಹೇಳ್ತಾ ಇದ್ದೀವಿ. ಅಥವಾ ಪ್ಲಸ್ ಮೈನಸ್ ಅಂತ ಹೇಳಿದ್ರೆ ಪ್ಲಸ್ಗೂ ಮೈನಸ್ಗೂ ಮಧ್ಯೆ ಏನಾದ್ರೂ ಇರುತ್ತಾ? ಏನು ಇರಲ್ಲ. ಆದ್ರೆ ಜನರಲ್ ಆಗಿ ನಾವೇನು ಇದು ಮೆಜರ್ಮೆಂಟ್ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ಬೇರೆ, ಇನ್ನೊಂದು ರೀತಿ ಯೋಚನೆ ಮಾಡಿದ್ರೆ ಬೇರೆ. ಈಗ ಅವ್ನು ನೆಗೆಟಿವ್ ಆಗಿದ್ದಾನೆ ಅಂತ ಹೇಳ್ತೀವಿ, ಇನ್ನೊಬ್ಬ ಪಾಸಿಟಿವ್ ಆಗಿದ್ದಾನೆ ಅಂತ ಹೇಳ್ತೀವಿ. ನೆಗೆಟಿವ್ನು ಇಲ್ಲ, ಪಾಸಿಟಿವ್ನು ಇಲ್ಲ, ಎರಡು ಮಧ್ಯ ಇರೋನು ಯಾರು? ನ್ಯೂಟ್ರಲ್. ನ್ಯೂಟ್ರಲ್ ಅಲ್ಲಿ ಎಲ್ಲಿ ಇದೆಯಾ? ಮೆಜರ್ಮೆಂಟ್ ಅಲ್ಲಿ ತೋರ್ಸಕ್ಕಾಗತ್ತಾ? ಸ್ವಲ್ಪ ಕಷ್ಟ. ನ್ಯೂಟ್ರಲ್ ಅಂತಾನು ಹೇಳ್ಬೋದು. ಅದಕ್ಕೆ ಇನ್ನೊಂದು ವರ್ಡ್ ಏನು? ಆಂಬಿವರ್ಟ್. ಈ ಕಡೆನೂ ಅಲ್ಲ, ಆ ಕಡೆನೂ ಅಲ್ಲ, ಅವನು ಎರಡಕ್ಕೂ ಮಧ್ಯ, ಸೆಂಟ್ರಲ್ಲಿ. ಏನೇನು? ಮೀಡಿಯೇಟರ್. ಸೊ ಇಲ್ಲಿ ಲೀಸ್ಟ್ ಎಫರ್ಟ್ ಅನ್ನೋದನ್ನ ಸುಮಾರು ಜನ ಯೂಸ್ ಮಾಡ್ತಾರೆ, ಲಾ ಆಫ್ ಲೀಸ್ಟ್ ಎಫರ್ಟ್ ಅಂತ. ನಾನು ಯೋಚನೆ ಮಾಡಿ ನೋಡಿದೆ, ಲಾ ಆಫ್ ಲೀಸ್ಟ್ ಎಫರ್ಟ್ ಅನ್ನೋದಕ್ಕಿಂತ ಲಾ ಆಫ್ ನಾರ್ಮಲ್ ಎಫರ್ಟ್. ನಾರ್ಮಲ್ ಎಫರ್ಟ್ ಅಂತಂದ್ರೆ ಏನು ಅರ್ಥ? ಅದಕ್ಕೆ ಬೇರೆ ತರ ಸಿಕ್ಕಿತ್ತು. ಬಿಕಾಸ್ ಲೀಸ್ಟ್ ಅಂದಿದ ತಕ್ಷಣ ಸಾಮಾನ್ಯವಾಗಿ ಪರ್ಸೆಪ್ಷನ್ ಬರೋದೇನು? ಕಡಿಮೆ ಅಲ್ವಾ? ಸ್ವಲ್ಪ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು. ಲೀಸ್ಟ್ ಎಫರ್ಟ್ ಹಾಕಿದ್ರೆ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು. ಯಾವ್ದಕ್ಕೆ? ಕುಡಿಯೋದ್ ಬಿಡೋದಕ್ಕಿರ್ಬೋದು, ಜಗಳ ಮಾಡೋದನ್ನ ಕಮ್ಮಿ ಮಾಡೋದಕ್ಕಿರ್ಬೋದು, ಕೆಲಸ ಆಗೋದಕ್ಕಿರ್ಬೋದು, ಕೆಲಸ ಮಾಡಿಸೋದಕ್ಕಿರ್ಬೋದು, ಮಾಡೋದಕ್ಕಿರ್ಬೋದು, ಯಾವ್ದಕ್ ಬೇಕಾದ್ರೂ ಇರ್ಬೋದು. ಸಾರ್ ಹೇಳ್ಬಿಟ್ರು ಲೀಸ್ಟ್ ಎಫರ್ಟ್ ಹಾಕಪ್ಪ ಸಾಕು, ಲೀಸ್ಟ್ ಹಾಕ್ಬಿಟ್ರೆ ಸಾಕು ಅಂತ ಅರ್ಥ ಮಾಡ್ಕೊಳ್ತೀರ. ಅದಕ್ಕೆ ಇಲ್ಲಿ ಲೀಸ್ಟ್ ಅನ್ನೋ ವರ್ಡ್ ನಾನು ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಆವಾಗ ನಾರ್ಮಲ್ ಅಂದ್ರೆ ಏನು? ನಾರ್ಮಲ್ ಅಂದ್ರೆ ಯಾರು ನಾರ್ಮಲ್ ಇಲ್ಲಿ ನಿಮ್ಮಲ್ಲಿ? ನನ್ನನ್ನು ಸೇರಿಸ್ಕೊಂಡು ಯಾರು ನಾರ್ಮಲ್? ಇಲ್ಲ,
ನಾನೇ ನಾರ್ಮಲ್ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಯಾರು ನಾರ್ಮಲ್ ಇಲ್ಲ, ಆದ್ರೆ ಎಲ್ರೂ ನಾರ್ಮಲ್ ಇದ್ದಾರೆ. ಹೆಂಗೆ? ಯಾರು ನಾರ್ಮಲ್ ಅಲ್ಲ, ಎಲ್ರೂ ನಾರ್ಮಲ್ ಅಂದ್ರೆ ಏನು? समझ में आ रहा है? हाँ, कोई भी नॉर्मल नहीं है, फिर भी सभी नॉर्मल है. ಅಂದ್ರೆ ಎರಡು ಇದಿದೆ, ಒಂದು ಒಬ್ಬ ನಾರ್ಮಲ್, ಇನ್ನೊಬ್ಬ ಅಬ್ನಾರ್ಮಲ್ ಅಂತ ಹೇಳ್ತೀವಿ ನಾವು. ಈ ಅಬ್ನಾರ್ಮಲ್ ಅನ್ನೋನು ಹೆಂಗೆ? Okay, I'll try to communicate in English as much as possible. Yeah, that is thank you. English or Hindi, whatever. Yeah, whatever. So, there are two things. One is normal and other one is abnormal. So, when you say the law of least effort, I am not using the word least. Why? Because as simple as that, if I tell least, put least effort to overcome addiction, put least effort to overcome your aggressiveness, put least effort to overcome this, overcome that, to do this, to do that. If I tell that, suddenly someday or the other day what you'll think is, sir told me to put least effort, so मैं क्या करता हूँ, थोड़ा effort डालता हूँ, least effort चाहिए बस. So what is the least? So you'll get confused. So I am using the word normal. So what is normal? Who are normal here? So he said I am normal. So I am telling even I am not normal. You are not normal. But everybody are normal. Everybody are normal and everybody are abnormal. How? ಹೆಂಗೆ? ಎಲ್ರೂ ನಾರ್ಮಲ್, ಎಲ್ರೂ ಅಬ್ನಾರ್ಮಲ್, ಯಾವ ತರ? ಟೈಮ್ ಯಾವಾಗ್ಲೂ ಕರೆಕ್ಟ್ ಆಗಿರಲ್ವಾ? ಹಂಗಲ್ಲ. ನಾರ್ಮಲ್, ಅಬ್ನಾರ್ಮಲ್. ಅಬ್ನಾರ್ಮಲ್ ಅಂತಂದ್ರೆ ಎರಡು ಪಾಯಿಂಟ್ ಇರುತ್ತೆ, ನಾವು ಎರಡು ಪಾಯಿಂಟ್ ತಗೊಂಡ್ರೆ दो पॉइंट लेने से ये 2 पॉइंट अबनॉर्मल है. ये 2 पॉइंट का बीच में जो आता है वो नॉर्मल है. ಇವನು ಈ ಕಡೆ ಒಳ್ಳೆಯವನು ಅಲ್ಲ, ಈ ಕಡೆ ಕೆಟ್ಟವನು ಅಲ್ಲ, ಇವನು ಕೋಪನೂ ಮಾಡ್ಕೊಳ್ಳಲ್ಲ, ಇವನು ಇದು ಮಾಡ್ಕೊಳ್ಳಲ್ಲ, ಅದು ಇಲ್ಲ ಇದು ಇಲ್ಲ, ಎರಡಕ್ಕೂ ಮಧ್ಯ ಒಂದು ಸ್ಲೈಸ್, 2 के बीच में एक स्लाइस, ये 2 पॉइंट के बीच में जो रहता है वो आके नॉर्मल कह सकते हैं उसको. क्यों? अगेन कंफ्यूजिंग. व्हाट इज इट? ಎಲ್ಲರೂ ಕುಡಿಯೋರು ಇರ್ತಾರೆ, सब लोग पीने वाले रहते हैं, एवरीबॉडी ड्रिंक्स. I am in the lot of people who are drinking. Then I am normal over there to the group. ನಾನು ಆ ಗ್ರೂಪ್ಗೆ ನಾರ್ಮಲ್, ಯಾಕಂದ್ರೆ ಎಲ್ಲ ಕುಡ್ಕೊಂಡಿದ್ದಾರೆ, ಎಲ್ಲ ಕುಡಿತಾ ಇದ್ದಾರೆ, ನಾನು ಕುಡಿತಾ ಇದ್ದೀನಿ. सब पी रहे, मैं भी पी रहा हूं, तो मेरे को वो ग्रुप के अंदर मैं नॉर्मल हूं. क्यों? सबके तरह मैं भी बिहेव कर रहा हूं, सबके तरह मैं भी हूं. अगर वो ग्रुप से बाहर आके जो और एक ग्रुप है उधर पीने वाला नहीं है, कुड़ियोर इल्ला ಇಲ್ಲಿ ಇನ್ನೊಂದು ಗ್ರೂಪ್ ಅಲ್ಲಿ, अगर मैं पीने वाला जो पीने नहीं पीने वालों का ग्रुप में जाके रहने से मैं अबनॉर्मल बोलते हैं मेरे को. विथ रेफरेंस ऑफ दैट ग्रुप, with reference of another group where my personalities are not matching, where my characters are not matching, where my ideas are not matching, then I am said abnormal in that group with reference to that group. This is in general. ये आके इधर general ಅಲ್ಲಿ. Then here my viewpoint of using the word normal is what? मेरा मतलब क्या है इधर यूज करने का नॉर्मल? समझ में आएगा धीरे धीरे जाते, यू विल अंडरस्टैंड, अर्थ आगತ್ತೆ.
ಏನು? एक आदमी ಒಬ್ಬ ಮನುಷ್ಯ ಹೊಟ್ಟೆ ಹಸ್ದಾಗ ಊಟ ತಿಂದ್ರು करेक्ट है, भूख लगने का टाइम में खाना खाने से भी राइट, यू आर राइट when you eat food when you are hungry. At the same time you are right when you eat the food at one time, one particular time, one particular set time. फॉर एग्जाम्पल 1 बजे को खाना खाना चाहिए तो 1 बजे को खा रहा है तो नॉर्मल है. 1 बजे को खाने का बजाय दूसरा टाइम में खाया तब तो दूसरा चीज बनता है वो. तो इट इज सेट abnormal at that time. ಸೊ ಇದರ ಲಾ ಆಫ್ ನಾರ್ಮಲ್ ಎಫರ್ಟ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ಕುಡಿಯೋದಕ್ಕೆ ಬಿಡೋದಕ್ಕೆ ಎಷ್ಟು ಜನ ತುಂಬಾ ಕಷ್ಟ ಪಟ್ಬಿಟ್ಟೆ ಸರ್, ತುಂಬಾ ಟ್ರೈ ಮಾಡ್ಬಿಟ್ಟೆ ಸರ್, बहुत लोग बहुत ट्राई कर दिया, बहुत ये कर दिया, बहुत मेहनत पड़ा पीने का छोड़ने के लिए, बुरी आदत छोड़ने के लिए, to overcome bad habits. You all tried. You said that I have forcefully tried. I have tried a lot. That lot will never work. Had it worked? वर्क हुआ क्या? ज्यादा ट्राई किया, ज्यादा मेहनत किया, ये किया वो किया, बहुत मेहनत से ये किया, नहीं रहता है. बिकॉज विल सेट अ ಟಾರ್ಗೆಟ್ ಮಾಡ್ತೀರಾ ನೀವು. ಇದು ಇಷ್ಟು ದಿವಸ ಒಳಗಡೆ, ಈ ಟೈಮ್ ಒಳಗಡೆ ಕುಡಿಯೋದು ಬಿಡಬೇಕು, ಇಷ್ಟು ದಿವಸ ನಾನು ಚೆನ್ನಾಗಿರ್ಬೇಕು, ಆಮೇಲೆ ಚೆನ್ನಾಗಾಗ್ಬಿಡುತ್ತೆ, ಆಮೇಲೆ ಸರಿ ಹೋಗ್ಬಿಡುತ್ತೆ, ಇतना दिन का बाद ठीक हो जाएगा, ठीक रहेगा, अच्छा रहेगा. ये सोचने से क्या होता है, वो मैक्सिमम एफर्ट में ये सब रहता है. ये होना जरूरी, वो होना जरूरी, ये ऐसा होना, वो वैसा होना. देर इज नो एक्सेप्टेंस, देर इज नो रेस्पॉन्सिबिलिटी, एंड देर इज डिफेंस ऑलवेज, रेजिस्टेंस ऑलवेज. when you always say that you have maximum effort ಆಗ್ತಾ ಇದ್ದೀನಿ ನಾನು ಅಂತ ಹೇಳುವಾಗ ಅಕ್ಸೆಪ್ಟೆನ್ಸ್ ಇರಲ್ಲ, ಒಪ್ಪುಕೊಳ್ಳುವಿಕೆ ಇರಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಜವಾಬ್ದಾರಿ ಇರಲ್ಲ. ಏನೇ ಬಂದ್ರೂ ಹಂಗಲ್ಲ ಹಿಂಗಲ್ಲ ಹಿಂಗಲ್ಲ ಹಂಗಲ್ಲ ಅಂತ ಹೇಳ್ತೀವಿ. ಯಾವಾಗ ಕಷ್ಟಪಟ್ಟಿ ಮಾಡಿದೆ ಅನ್ನುವಾಗ ಇಷ್ಟಪಟ್ಟಿ ಮಾಡಬೇಕು. प्यार से करना है, with humor you have to do, with love you have to do, with humility you have to do, with humanity you have to do, with harmony. ಮನುಷ್ಯತ್ವದಿಂದ, ಮಾನವೀಯತೆಯಿಂದ, ಪ್ರೀತಿಯಿಂದ ನಮಗೆ ಒಪ್ಪಿಕೊಳ್ಳುವಿಕೆ ಬರುತ್ತೆ, ಜವಾಬ್ದಾರಿ ಬರುತ್ತೆ. ಆಮೇಲೆ ಯಾವುದಕ್ಕೂ ನಾವು ಹೀಗೆ ಹಾಗೆ ಅಂತ ಬ್ಲೇಮ್ ಮಾಡಲ್ಲ. ಆದ್ರೆ ಆ ಪ್ರೀತಿ ಇಲ್ಲದೆ ಇದ್ದಾಗ, ಮನುಷ್ಯತ್ವ ಇಲ್ಲದೆ ಇದ್ದಾಗ, ಮಾನವೀಯತೆ ಇಲ್ಲದೆ ಇದ್ದಾಗ ಒಪ್ಪಿಕೊಳ್ಳುವಿಕೆ ಬರೋದಿಲ್ಲ. ए लॉ ऑफ नॉर्मल एफर्ट क्या बोलता है? व्हाट डज इट से? ಅಂದ್ರೆ ಏನು ಹೇಳುತ್ತೆ ಅದು? bird flies simply because it has to fly. Fish swims simply because it has to swim. Grass grows
Simply because it has to grow. There is no reason, anything or whatsoever behind it. ಹುಲ್ಲು ಬೆಳೆಯುತ್ತೆ, ಬೆಳೆಯಕ್ಕೋಸ್ಕರ ಬೆಳೆಯುತ್ತೆ, ಬೆಳಿಬೇಕು ಅದಕ್ಕೆ ಬೆಳೆಯುತ್ತೆ ಅಷ್ಟೇ. ಪಕ್ಷಿ ಹಾರುತ್ತೆ, ಹಾರಬೇಕು ಅದಕ್ಕೋಸ್ಕರ ಹಾರುತ್ತೆ. ಮೀನು ಈಜೊಡಿಯುತ್ತೆ, ಈಜೊಡಿಬೇಕು ಅದಕ್ಕೆ ಈಜೊಡಿಯುತ್ತೆ. ಅದು ಯಾವತ್ತೂ ಹೇಳಲ್ಲ ನನ್ಗೆ ಈಜೊಡಿಯಕ್ಕೆ ಕಷ್ಟ ಆಗ್ತಾ ಇದೆ. ಪಕ್ಷಿ ಯಾವತ್ತೂ ಹೇಳಲ್ಲ ನನ್ಗೆ ಹಾರಕ್ಕೆ ಕಷ್ಟ ಆಗ್ತಾ ಇದೆ. ಹುಲ್ಲು ಯಾವತ್ತೂ ಹೇಳಲ್ಲ ನನಗೆ ಬೆಳೆಯಕ್ಕೆ, ನಿಂತ್ಕೊಂಡಿರೋ ಕಡೆನೆ ನಾನು ಬೆಳೆಯಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಲ್ಲ. ಗ್ರಾಸ್ ವಿಲ್ ನೆವರ್ ಕಂಪ್ಲೇನ್, ಫಿಶ್ ವಿಲ್ ನೆವರ್ ಕಂಪ್ಲೇನ್, bird will never complain, it will never blame, it will accept whatever comes its way, it takes the responsibility, it never defends in doing its day-to-day task or timely task. So ಈ ಹಕ್ಕಿ, ಮೀನು, ಹುಲ್ಲು, ಗಾಳಿ, ಸೂರ್ಯ, ಸನ್, ಈ ಸೂರ್ಯ ಎಲ್ಲ ಹೇಗೆ ಬೆಳಕು ಕೊಡ್ತಾರೋ, ಹೇಗೆ ಅವ್ರ ಕೆಲಸ ಅವ್ರು ಮಾಡ್ತಾರೋ, ಏನು ವಿತೌಟ್ ಎನಿಥಿಂಗ್, ಹಿ ಹ್ಯಾಸ್ ಟು ಡೂ ಇಟ್ಸ್ ಡೂಯಿಂಗ್, ದಟ್ಸ್ ಆಲ್. ನೋ ಎಕ್ಸ್ಪೆಕ್ಟೇಷನ್, ನಥಿಂಗ್ ವಾಟ್ಸ್ ಎವರ್. ಅದೇ ತರ ನೀವು ಅಷ್ಟೇನೆ ಕುಡಿಯೋದ್ ಬಿಡೋದಕ್ಕೆ ಅದೇ ತರ ಕಾರಣ ಇರಬೇಕು. ಕುಡಿಯೋದ್ ಬಿಡಕ್ಕೆ ಅದೇ ತರ ಕಾರಣ ಇರಬೇಕು. ಏನಾದ್ರು ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡಕ್ಕೆ ಅದೇ ತರ ಕಾರಣ ಇರಬೇಕು. ಎಲ್ಲ ಇರಬೇಕು. ಯಾರಿಗೋಸ್ಕರ ನಾನು ಕುಡಿಯೋದ್ ಬಿಡ್ತಾ ಇದ್ದೀನಿ, किसी के लिए मैं पीने का छोड़ रहा हूं, गलत होएगा. ಯಾರಿಗೋಸ್ಕರ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, किसी के लिए मैं कमाई किया हूं, वो भी गलत होता है. ಯಾರಿಗೋಸ್ಕರ ಬದುಕ್ತಾ ಇದ್ದೀನಿ, किसी के लिए मैं जी रहा हूं, जिंदा हूं, वो भी गलत होगा. For somebody I am doing this, for somebody I am living, for somebody I am creating wealth, for somebody I am raising fund, for somebody, that somebody is nobody. ಅದು ಯಾರು ಅನ್ನೋರು ಯಾರು ಅಲ್ಲ, ಯಾರಿಗೋಸ್ಕರ ಅನ್ನೋರು ಯಾರು ಅಲ್ಲ, ಯಾರಿಗೋಸ್ಕರ ಯಾರು ಇಲ್ಲ. Somebody is for nobody, nobody is for somebody, nobody is somebody, somebody is nobody. The only truth is existence. ಸತ್ಯ ಒಂದೇ ಅನ್ನೋದು ಏನಂತಂದ್ರೆ ಇದೆ, ಇಲ್ಲಿರೋದು ಆ ಎಕ್ಸಿಸ್ಟೆನ್ಸ್ ಏನಿದೆ ಅದು ಸತ್ಯ ಅಷ್ಟೇ. ನೀನು, ನಾನು, ಅದು, ಇದು, ಅವರು, ಇವರು, ಆ ತರ ಈ ತರ ಇವೆಲ್ಲ ಯಾವುದು ಸತ್ಯ ಅಲ್ಲ. That which exists is only the truth. If you give some importance, some extra importance, some extra value, something which is nothing, ಏನು ಇಲ್ದೇ ಇರೋದಕ್ಕೆ ಏನೋ ನೀವೊಂದು ವ್ಯಾಲ್ಯೂ ಕೊಟ್ರೆ, ದಟ್ ಈಸ್ ಯುವರ್ ಇಲ್ಯೂಷನ್ ಆಫ್ ರಿಯಾಲಿಟಿ. ಭ್ರಮೆ, ಸತ್ಯದ ಮೇಲೆ ಇರೋಂತ ಒಂದು ಭ್ರಮೆ. ದ ಇಲ್ಯೂಷನ್ ಆಫ್ ರಿಯಾಲಿಟಿ, ದ ಇಲ್ಯೂಷನ್ ಆಫ್ ಗ್ರ್ಯಾಂಡಿಯಾಸಿಟಿ. ಭ್ರಮೆ, ಇದು ಹಿಂಗೇನೆ, ಇದು ಹಂಗೇನೆ ಅನ್ನೋದು. ಇನ್ನೊಂದು, ಇದು ಆ ತರ, ಇದು ಗ್ರೇಟ್, ಇದು ಈ ತರ. ಭ್ರಮೆ ಅದು. ಬಿಕಾಸ್ ಯು ಆರ್ ಗಿವಿಂಗ್ ಸಮಥಿಂಗ್, ಸಮ್ ವ್ಯಾಲ್ಯೂ, ಸಮ್ ಇಂಪಾರ್ಟೆನ್ಸ್, ಯು ಹ್ಯಾವ್ ಸಮ್ ಅಟ್ಯಾಚ್ಮೆಂಟ್ ಟುವರ್ಡ್ಸ್ ಇಟ್. ನಾನ್ ಸ್ಟಾಪಿಂಗ್ ಅಟ್ಯಾಚ್ಮೆಂಟ್. ಅದೇನ್ ಮಾಡುತ್ತೆ, ನಮ್ಮನ್ನ ಭ್ರಮೆಗೊಳಪಡಿಸುತ್ತೆ. ಕಾರ್ ತರ ಕಾಣಿಸಲ್ಲ. ಕಾರ್ ವಿಲ್ ನೆವರ್ ಲುಕ್ ಲೈಕ್ ಅ ಕಾರ್. ಯು ವಿಲ್ ಸಿಟ್ ಇನ್ ಅ ಕಾರ್, ಬಟ್ ಯು ವಿಲ್ ಫೀಲ್ ಲೈಕ್ ಇಟ್ಸ್ ಅನ್ ಹೆಲಿಕಾಪ್ಟರ್. ಕಾರಲ್ಲಿ ಕೂತ್ಕೊಂಡು ಹೆಲಿಕಾಪ್ಟರ್ ಅನ್ಸುತ್ತೆ. ಹೆಲಿಕಾಪ್ಟರ್ ಅಲ್ಲಿ ಕೂತ್ಕೊಂಡ್ರೆ ಏನಿದು ಡಬ್ಬ ಅಂತ ಅನ್ಸುತ್ತೆ.
If you sit in a helicopter, you feel that it's a junk. It's a box. Because you are not in the reality. You are not facing the reality. You are not seeing the things as it is. ಅದು ಹೇಗಿದೆಯೋ, ಅದು ಹೆಂಗಿದೆಯೋ, ಅದು ಯಾವ ತರ ಇದೆಯೋ ಆ ತರ ಅದನ್ನ ನಾವು ನೋಡ್ತಾ ಇಲ್ಲ. ಆವಾಗ ನಮ್ಗೇನಾಗತ್ತೆ, ಎಲ್ಲ ಬೇರೆ ತರ ಕಾಣಿಸುತ್ತೆ. ಬೆಲೆ ನಾವು ಯಾವ್ದು ಕೊಡಬಾರ್ದು ಅದಕ್ಕೆ ನಾವು ಬೆಲೆ ಕೊಡ್ತೀವಿ. ಯಾವ್ದನ್ನ ನಾವು ಇಷ್ಟಪಡಬಾರ್ದು ಅದನ್ನ ಇಷ್ಟಪಡ್ತೀವಿ. ಯಾವ್ದು ನಮಗ್ ಬೇಕಾಗಿಲ್ವೋ ಅದನ್ನ ಬೇಕು ಅಂತ ಹೇಳ್ತೀವಿ. That is what is happening in the life. In everybody's life. You are giving value for the things you should not give value. You are using things which you should not use. You are boasting things which you should not boast. That is because you are living in the illusion of reality, in the illusion of grandiosity. You are not aware of yourself. Self-awareness is lacking. You don't know the answer of who am I. ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ. ನೀನ್ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ. ನೀನ್ ಯಾಕೆ ಬಂದಿದ್ಯಾ ಅನ್ನೋದು ನಿನಗೆ ಗೊತ್ತಿಲ್ಲ. ಆ ಸತ್ಯ ನೀವು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಯು ಆರ್ ಲಿವಿಂಗ್ ಫಾರ್ ದ ಕಾಸ್ ಆಫ್ ಸಮಥಿಂಗ್. ಏನಕ್ಕೋಸ್ಕರ ಬದುಕ್ತಾ ಇದ್ದೀರಾ ನೀವು? ಆ ಹುಲ್ಲು ಹೇಗೆ ಬೆಳೆಯುತ್ತೋ ಬೆಳಿಬೇಕು, ಬೆಳೀತಾ ಇದೆ, ಅವಕಾಶ ಇದೆ ಅಷ್ಟೇ. ದೇರ್ ಇಸ್ ಎ ಚಾನ್ಸ್ ಫಾರ್ ಇಟ್ ಟು ಲಿವ್. ದೇರ್ ಇಸ್ ಎ ಎನ್ವೈರನ್ಮೆಂಟ್ ಫಾರ್ ಇಟ್ ಟು ಲಿವ್. ಸೊ ಇಟ್ ಈಸ್ ಲಿವಿಂಗ್. ಇಫ್ ದೇರ್ ಇಸ್ ನೋ ಚಾನ್ಸ್ ದೆನ್ ದಟ್ ಗ್ರಾಸ್ ವುಡ್ ಹ್ಯಾವ್ ನಾಟ್ ಗ್ರಿವ್. ಅಲ್ಲಿ ಅವಕಾಶ ಇರಲಿಲ್ಲ ಅಂದ್ರೆ ಆ ಹುಲ್ಲು ಬೆಳೀತಾ ಇರಲಿಲ್ಲ. ಮೀನು ಈಜೊಡಿತಾ ಇರುತ್ತೆ, ನೀರಿರೋವರೆಗೂ ಈಜೊಡಿತಾ ಇರುತ್ತೆ. ಅದೇನು ಯೋಚನೆ ಮಾಡಲ್ಲ. ಕೆರೆನಲ್ಲಿ ನೀರು ಕಮ್ಮಿ ಆಯ್ತಾ, ನೀರ್ ಗಲೀಜಾಯ್ತಾ, ನೀರ್ ಯಾರಾದ್ರೂ ಎತ್ಕೊಳ್ತಾ ಇದ್ದಾರಾ, ಕೆರೆಗೆ ಯಾರಾದ್ರೂ ಏನಾದ್ರು ಬಿಸಾಕಿದಾರ, ಇಟ್ ವಿಲ್ ನೆವರ್ ಬಾದರ್, ಇಟ್ ವಿಲ್ ನೆವರ್ ಬ್ಲೇಮ್ ಎನಿಬಡಿ. ಇಟ್ಸ್ ಡ್ಯೂಟಿ ಇಸ್ ಟು ಸ್ವಿಮ್, ಇಟ್ ಇಸ್ ಸ್ವಿಮ್ಮಿಂಗ್. Because problem is the God, problem is the seed of opportunities. ಸಮಸ್ಯೆ ಅನ್ನೋದು ದೇವರು, ಸಮಸ್ಯೆ ಅನ್ನೋದು ಮುಂದೆ ನಮಗೆ ಸಿಕ್ಕಂತ ಅವಕಾಶಗಳ ಬೀಜ. ಆ ಬೀಜ ಮೊಳಕೆ ಹೊಡೆದು ಅದು ಒಂದು ಸಸಿ ಆಗಿ, ಒಂದು ಗಿಡ ಆಗಿ, ಒಂದು ಮರ ಆಗಿ ಹಣ್ಣು ಕೊಡುತ್ತೆ. ಅಲ್ಲಿವರೆಗೂ ಬೇಕಾಗಿರೋದು ತಾಳ್ಮೆ. Until then you need patience. Until when the seed ripens, the seed becomes a plant, the seed becomes a tree, and the seed gives fruit. Until then you need to have patience. ಅಲ್ಲಿವರೆಗೂ ತಾಳ್ಮೆ ಬೇಕು. You have to dance with the tune of existence. ಎಕ್ಸಿಸ್ಟೆನ್ಸ್ ಅನ್ನೋದು ಏನಿದೆ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ, ಅದರ ಒಂದು ರಾಗಕ್ಕೆ, ಅದರ ಒಂದು ಸಂಗೀತಕ್ಕೆ, ಅದರ ಒಂದು ತಾಳಕ್ಕೆ ತಕ್ಕಾಗಿ ಕುಣಿಬೇಕು. That is why I have used the word normal. If you go to a Muslim's house, you have to behave like a Muslim. If you go to a Christian's house, you have to behave like a Christian. If you go to an house of a Jew,
You have to behave like a Jew. If you go to a house of a Buddhist, you have to behave like a Buddhist. Otherwise, you will not dance into existence. You will not dance with the tune of existence. You will not live in the reality because you are going away from the reality. ಸತ್ಯದಿಂದ ದೂರ ಹೊರಟೋಗ್ಬಿಡ್ತೀವಿ. You have to put the effort which is required at that time, not every time. You have to eat meat thinking that it is a meat, but not thinking it is a vegetable. You have to eat vegetable thinking it is a vegetable, not thinking it as a meat. Don't compare anything to anything else. Likewise, don't compare yourself to others. Don't degrade yourself. Don't blame others. Don't blame yourself. ಬೇರೆಯವ್ರಿಗೂ ತೆಗಳ್ಬೇಡಿ, ನಿಮಗೂ ತೆಗಳ್ಕೋಬೇಡಿ. ಮಾಂಸನ ಮಾಂಸ ಅನ್ಕೊಂಡೇ ತಿನ್ಬೇಕು, ತರಕಾರಿನ ತರಕಾರಿ ಅನ್ಕೊಂಡೇ ತಿನ್ಬೇಕು. ಇಲ್ಲ ಅಂತಂದ್ರೆ ಮಾಂಸನ ತರಕಾರಿ ಅಂತ ಅನ್ಕೊಂಡ್ ತಿಂದ್ರೆ, ತರಕಾರಿನ ಮಾಂಸ ಅನ್ಕೊಂಡ್ ತಿಂದ್ರೆ ತಿನ್ನುವಾಗ ಕಷ್ಟ ಆಗತ್ತೆ. There is a chance of biting your tongue when you misunderstand, when you misinterpret. More than that, there is a threat of indigestion problem. ಅದಕ್ಕಿಂತ ಜಾಸ್ತಿ ಅಜೀರ್ಣ ಆಗೋ ಚಾನ್ಸಸ್ ಇದೆ. ತರಕಾರಿನ ತರಕಾರಿ ಅಂತ ಒಪ್ಕೊಂಡಿಲ್ಲ. Why I am telling this? Because I have seen so many people when they are scarce, when they have scarcity of wealth, when they have scarcity of money. I have seen people, it will be very funny, they consider dried chilies as chicken leg pieces. ಒಣಗಿರೋ ಮೆಣಸಿನ್ಕಾಯಿನ ಕೋಳಿದು ಲೆಗ್ ಪೀಸ್ ಅಂತ ಕಂಪೇರ್ ಮಾಡ್ಕೊಂಡು ತಿಂದಿರೋರು ಇದ್ದಾರೆ ನನ್ ಮುಂದೆ. ಮೆಣಸಿನ್ಕಾಯಿಗೂ ಕೋಳಿ ಕಾಲ್ಗೂ ಎಲ್ಲಿ ಸಂಬಂಧ? Because he is living in the illusion of reality. He is not able to accept that he is poor. He is not able to accept that he cannot afford at this time, not in his lifetime. He is not living in the present. ಈಗ ಮತ್ತೆ ಇಲ್ಲಿ ಅನ್ನೋದ್ರಲ್ಲಿ ಅವನು ಬದುಕ್ತಾ ಇಲ್ಲ. ಇವಾಗ ಕೆಟ್ಟೋಗಿದ್ದೀನಿ ಅಂದ್ರೆ ನಾನು ಸಾಯೋವರೆಗೂ ನಾನು ಕೆಟ್ಟೋಗೇ ಇರ್ತೀನಿ ಅನ್ಕೊಂಬಿಟ್ಟಿದ್ದಾನೆ. ಈಸ್ ಅ ಫೂಲ್. ಇವತ್ತು ನನ್ನ ಟೈಮ್ ಸರಿ ಇಲ್ಲ ಅಂದ್ರೆ ನಾನು ಸಾಯೋವರೆಗೂ ನನ್ನ ಟೈಮ್ ಸರಿ ಇಲ್ಲ ಅಂತ ಅನ್ಕೊಳ್ತಾನೆ. ದಟ್ಸ್ ನಾಟ್ ಗುಡ್. You might not be able to afford at this moment, not in the next minute. Nobody knows what happens in the next minute. Nobody knows what happens in the next second. ಮುಂದಕ್ಕೆ ಏನಾಗುತ್ತೆ ಅನ್ನೋದು ಯಾರಿಗೂ ಏನು ಗೊತ್ತಿಲ್ಲ. ನೆಕ್ಸ್ಟ್ ನಿಮಿಷ ಏನಾಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ಯಾ? ಆದ್ರೂನು ಇವಾಗ ನನ್ನ ಪರಿಸ್ಥಿತಿ ಸರಿ ಇಲ್ಲ, ನನ್ನ ಲೈಫ್ ಎಲ್ಲ ಸ್ಕ್ರಾಪ್ ಆಗೋಯ್ತು, ಖರಾಬ್ ಆಗೋಯ್ತು, ಅಣ್ಣ ಮೋಸ ಮಾಡ್ಬಿಟ್ಟ, ಅತ್ತಿಗೆ ಮೋಸ ಮಾಡ್ಬಿಟ್ಲು, ತಮ್ಮ ಮೋಸ ಮಾಡ್ಬಿಟ್ಟ, ಅಮ್ಮ ಮೋಸ ಮಾಡ್ಬಿಟ್ಲು, ಮಗ ಜಾಡ್ಸ್ ಒದ್ದು ಓಡಿಸ್ಬಿಟ್ಟ, ಹೆಂಡತಿ ಓಡೋಗ್ಬಿಟ್ಲು, ಯಾವನೋ ಹಿಂದೆ ಅಂತ ಅನ್ಕೊಂಡು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. That which is gone is gone.
That which comes to you is yours. Only in that moment. You don't own it, but you can use it. ಯಾವುದಕ್ಕೂ ನಾವು ಓನರ್ ಅಲ್ಲ. ನಮ್ಮ ಯಜಮಾನ್ರು ಅಂತ ಹೆಂಗಸರು ಹೇಳ್ತಾರೆ. ತಪ್ಪು. By the time you say I am the owner, you are showing your ego. ನಿಮ್ಮ ಅಹಂಕಾರನ ಎತ್ತಿ ಆಚೆ ತೋರಿಸ್ತಾ ಇದ್ದೀರಾ. You don't own anything in this world. You don't own yourself. You don't own somebody's self. When you don't own yourself, then what is that you own? Nothing. You have come here only to use, only to see, only to feel, only to be with the creation, in tune and in harmony. ನೀವು ಇಲ್ಲಿ ಬಂದಿರೋದು ಏನಿದೆ ಅದನ್ನ ನೋಡಕ್ಕೆ, ಅದನ್ನ ಫೀಲ್ ಮಾಡಕ್ಕೆ, ಅದನ್ನ ಅನುಭವಿಸಕ್ಕೆ, ಅದ್ರ ಜೊತೆಗೆ ಇರೋದಕ್ಕೆ, ಸೃಷ್ಟಿಯಾಗಿರೋದಂಥದ್ದನ್ನ ಅದ್ರ ಜೊತೆನಲ್ಲಿ, ಅದರ ರಾಗದಲ್ಲಿ ಐಕ್ಯತೆಯಿಂದ, ಶಾಂತಿಯಿಂದ, ಅದ್ರ ಜೊತೆಗೆ ನೀವು ಒಂದಾಗಿ ಇರೋದಕ್ಕೆ. ನೀವು ಅದನ್ನ ಓನರ್ ಆಗಕ್ಕಲ್ಲ ಬಂದಿರೋದಿಲ್ಲ. ಆ ಸತ್ಯನ ನೀವು ಅರ್ಥ ಮಾಡ್ಕೊಂಡ್ರೆ ಯಾವುದನ್ನು ಮಿತಿಯ ವಿಪರೀತವಾಗಿ ಮಾಡಲ್ಲ. If you understand the truth, you will never do anything too much. ಕುಡಿಯೋದು ಜಾಸ್ತಿ ಕುಡಿತಾ ಇರಲಿಲ್ಲ, ಸೇದೋದು ಜಾಸ್ತಿ ಸೇದ್ತಾ ಇರಲಿಲ್ಲ, ತಿನ್ನೋದು ಜಾಸ್ತಿ ತಿಂತಾ ಇರಲಿಲ್ಲ, ಮಾಡೋದು ಜಾಸ್ತಿ ಮಾಡ್ತಾ ಇರಲಿಲ್ಲ. ಅಲ್ಲಿ ಬೇಕಾ ಬೇಕು, ಬೇಡವಾ ಬೇಡ, ಇದೆಯಾ ಇದೆ, ಹೋಯ್ತಾ ಹೋಯ್ತು, ಅಷ್ಟರಲ್ಲಿ ಇರ್ತಾ ಇದ್ರಿ. ಯು ವಾಂಟ್, ಯು ಡೋಂಟ್ ವಾಂಟ್, ಯು ಹ್ಯಾವ್ ಟು ಬಿ ದೇರ್, ಯು ವಿಲ್ ಬಿ ದೇರ್. ಯು ಸ್ಟಾಪ್, ಯು ವಿಲ್ ಸ್ಟಾಪ್. It's there, it's not there, it's not there. That would have been your thought, that would have been your idea, that would have been your feeling if you would have understood the truth of reality. Meaning that you are not owner for anything living or non-living. ಅದನ್ನ ನಾವು ಅರ್ಥ ಮಾಡಿಕೊಂಡೇ ಇಲ್ಲ. You don't own your wife, and your wives never own you, and you never own your children too. By the time you say you own them, you will start being judgmental on them. By the time you are being judgmental, your love ends at that point. ನಾವೊಬ್ಬರನ್ನ ಜಡ್ಜ್ ಮಾಡಿದ ತಕ್ಷಣ ಅಲ್ಲಿ ಪ್ರೀತಿ ನಿಂತ್ಬಿಡುತ್ತೆ. ನಮ್ಮ ಹೆಂಡತಿಗೆ ನಾವು ಓನರ್ ಅಲ್ಲ, ನಮ್ಮ ಹೆಂಡತಿಗೆ ನಾನು ಓನರ್ ಅಲ್ಲ, ನನಗೆ ಅವಳು ಓನರ್ ಅಲ್ಲ, ನಮ್ಮ ಮಕ್ಕಳಿಗೆ ನಾವು ಓನರ್ ಅಲ್ಲ. ನಾವೊಬ್ರಿಗೆ ಓನರ್ ಅಂದಿದ ತಕ್ಷಣ ನಾವು ಅವ್ರನ್ನ ಜಡ್ಜ್ ಮಾಡ್ತೀವಿ. ಏನ್ ಮಾಡ್ತಾ ಇದ್ದಾನೆ, ಏನ್ ಮಾಡ್ತಾ ಇಲ್ಲ, ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ.
ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ, ಏನ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡಿದ ತಕ್ಷಣ ಹಿಂಗೆ ಆಗ್ಬೇಕು, ಹಂಗೆ ಆಗ್ಬೇಕು, ಆ ತರನೇ ಇರ್ಬೇಕು, ಈ ತರನೇ ಇರ್ಬೇಕು ಅಂತ ಹೇಳ್ತೀವಿ. ಈ ತರನೇ, ಆ ತರನೇ, ಆ ತರನೇ, ಈ ತರನೇ ಅಂತ ಹೇಳಿದಾಗ ಅಲ್ಲಿ ಪ್ರೀತಿ ಹೋಯ್ತು. ಎಸ್, ಯು ಕ್ಯಾನ್ ಆಸ್ಕ್ ನಾವು. You say we are not own your own children. It's not owning, but we are part of the we created that being. So When you say that you created that being, I mean, I am part of the creation. I am not the person who created. I am part of the process which created the. there is no we in creating. It is created. It is created. You are not solely responsible for the birth of your child. Are you? That's why I said we, not me, not I. It's everything. When you say we, you are meaning only the living things. That's what I said, normal and abnormal. You are a living being with high consciousness. When you say we, you are meaning to your group. You are not in tune with the harmony. You are not in tune with existence. Nature has created. Nature has given enough. Nature has done enough. Your wife is not solely responsible for the birth of your child. You are not solely responsible for the birth of your child. There is nurse, there is doctor, there is your mother-in-law, there is her mother, there is your mother, your father. If you had an elder child, that child too. A table, a forceps, a scissor, a thread, a medicine, everything, food, air, light, water, everything is responsible for the creation, not only you. It is the nature. So we say it is the nature who has created. That is why the Muslims simply say, if you ask them, कौन सा बच्चा हुआ? लड़की बच्चा हुआ. लड़की बच्चा हुआ क्या? Again you will reply. Then he will say, Allah दिया है. Allah दिया so. But most of you people will make fun out of them, telling that Allah किधर दिया? तूने किया इसके लिए वो हुआ. Allah किधर से दिया? Most of them will make fun. Is it not? He is meaning very deeply that Allah diya. Allah means the supreme consciousness. The higher consciousness, the supreme soul, He has given. The supreme soul is part of anything and everything which exists and which never exists. Because you as a person cannot see everything. Can you see amoeba in your naked eye? Can you see bacteria in your naked eye? No. That means you are not supreme. Yes, you are part of the creation. Aham Brahmasmi. Tattvam Asi. It simply means you are also God. Who? The Supreme Soul is also God. I am also God. You also create. I also create. You also destroy. I also will destroy. You also will moderate. I also will moderate. You are a big Brahman. Brahman means the supreme reality. You are the big Brahman. I am a little Brahman. I am you. You are that.
It's very simple as that. You are part and parcel of everything. You are part of the rock. You are part of the sand. You are part of the dust, lust, everything. You are part of the good, you are part of the bad. ಒಳ್ಳೆದಕ್ಕೂ ಕೆಟ್ಟದಕ್ಕೂ ಅದಕ್ಕೂ ಇದಕ್ಕೂ ಧೂಳಿಗೂ ಮಣ್ಣಿಗೂ ಮರಳಿಗೂ ಎಲ್ಲದರಲ್ಲೂ ನಾನೊಬ್ಬ, ಎಲ್ಲದರಲ್ಲೂ ನೀನೊಬ್ಬ. ನಾನೇ ನೀನು, ನೀನೇ ನಾನು. ಆದ್ರೆ ನೀನ್ ನನಗಿಂತ ಸ್ವಲ್ಪ ಜಾಸ್ತಿ ಮಾಡ್ಬೋದು, ನಾನು ನಿನ್ಗಿಂತ ಸ್ವಲ್ಪ ಕಮ್ಮಿ ಮಾಡ್ಬೋದು. ಆ ದೊಡ್ಡ ದೇವರು ದೇವ್ರೇನೆ, ನಾನು ದೇವ್ರೇನೆ. ಯಾಕಂದ್ರೆ ಅವನು ಸೃಷ್ಟಿ ಮಾಡ್ತಾನೆ, ನಾನು ಸೃಷ್ಟಿ ಮಾಡ್ತೀನಿ. ಅವನು ನಾಶ ಮಾಡ್ತಾನೆ, ನಾನು ನಾಶ ಮಾಡ್ತೀನಿ. ಅವನು ಕಾಪಾಡ್ತಾನೆ, ನಾನು ಕಾಪಾಡ್ತೀನಿ. ಆ ಗುಣಗಳು, ಆ ತ್ರಿಗುಣಗಳು ಎಲ್ಲರ ಹತ್ರನೂ ಇದೆ. ಆದ್ರೆ ಅವನ್ ಸೃಷ್ಟಿ ಮಾಡೋದೇ ಬೇರೆ, ನಾನ್ ಸೃಷ್ಟಿ ಮಾಡೋದೇ ಬೇರೆ. ನಾನೊಬ್ನೇ ಸೃಷ್ಟಿ ಮಾಡಲ್ಲ, ಯಾಕಂದ್ರೆ ನಾನ್ ಪಾರ್ಟ್ ಆಫ್ ದಟ್. ವಸುದೈವ ಕುಟುಂಬಕಂ. ಶ್ರೀಕೃಷ್ಣ ಸೇಸ್ ವಸುದೈವ ಕುಟುಂಬಕಂ. ವಾಟ್ ಡಸ್ ಇಟ್ ಮೀನ್? We are all part of one tree, one family tree. Animals, plants, bacteria, everything. We are all part of that. One is leaf, one is trunk, one is fruit, one is bacteria, one is this, one is that. Everything. You belong to the one family tree of God. Living and non-living, whatever it is. So, if you start to put normal effort, then you'll behave how you have to behave there. You'll do what you have to do there. You'll do how much you have to do that in that place. You'll be a student in the class. You'll be a husband in the house. You'll be a professor in the college. You'll be a friend to your friend. ಫ್ರೆಂಡ್ ಆಗಿರ್ತೀವಿ, ಮಗನ್ ಮಗ ಆಗಿರ್ತೀವಿ, ಗಂಡನ್ ಗಂಡ ಆಗಿರ್ತೀವಿ, ಅಣ್ಣ ಆಗಿರ್ತೀವಿ, ತಮ್ಮ ಆಗಿರ್ತೀವಿ. ಯಾವ ಜಾಗದಲ್ಲಿ ಏನಾಗ್ಬೇಕು, ಎಷ್ಟಾಗ್ಬೇಕು, ಯಾವ್ದಾಗ್ಬೇಕು ಅದಾಗಿರ್ತೀವಿ. ಯಾವಾಗ? ನಾರ್ಮಲ್ ಎಫರ್ಟ್ ಹಾಕಿದಾಗ. ನಾರ್ಮಲ್ ಎಫರ್ಟ್ ಹೇಳೋದು ಇಷ್ಟೇ, ಎಲ್ಲಿ ಹೇಗಿರ್ಬೇಕೋ ಹಾಗಿರು, ಎಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡು, ಎಲ್ಲಿ ಎಷ್ಟು ಮಾಡ್ಬೇಕೋ ಅಷ್ಟು ಮಾಡು, ಮಾಡ್ಬಿಟ್ಟು ಮರ್ತ್ಬಿಡು. Do how much you have to do, that much. Where you have to do, there. When you have to do, that time. Without expecting the fruits of your action. Because every action gives rise to a problem. And that problem is a seed of opportunity. ಪ್ರತಿಯೊಂದು ಕೆಲಸನೂ, ಪ್ರತಿಯೊಂದು ಕಾರ್ಯನೂ ಒಂದು ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ. ಆ ಸಮಸ್ಯೆ ಹೊಸದು ಒಂದು ಏನೋ ಒಂದು ವಿಷಯಕ್ಕೆ ಒಂದು ಬೀಜ ಆಗತ್ತೆ. ಒಂದು ಮನೆ ಕಟ್ತೀಯ, ಎಲ್ಲೋ ಸೊಟ್ಟಾಗತ್ತೆ. ಸೊಟ್ಟಾಗಿದ್ದಕ್ಕೆ ಏನ್ ಮಾಡ್ತೀಯ? ಹೈಟ್ ಮಾಡ್ತೀಯ. ಹೈಟ್ ಮಾಡಿದಕ್ಕೆ ಏನಾಗತ್ತೆ? ಬ್ಯಾಲೆನ್ಸ್ ಸರಿಯಾಗಲ್ಲ. ಬ್ಯಾಲೆನ್ಸ್ ಸರಿಯಾಗದೆ ಇದ್ದಾಗ ಏನ್ ಮಾಡ್ತೀಯ? ಶೀಟ್ ಚೇಂಜ್ ಮಾಡ್ತೀಯ. ಶೀಟ್ ಬದಲು ಹೆಂಚಾಕ್ತೀಯ. ಹೆಂಚಾಕ್ದಾಗ ಏನಾಗತ್ತೆ? ತಣ್ಣಗಿರುತ್ತೆ ಮೈ. ಅಥವಾ ಗೋಡೆ ಕಮ್ಮಿ ಆಯ್ತು ಅಂತ ಗೋಡೆ ಹೈಟ್ ಮಾಡಿದಾಗ ಏನಾಗುತ್ತೆ? ಇನ್ನ ಸ್ವಲ್ಪ ಬೆಳಕು ಜಾಸ್ತಿ ಬರುತ್ತೆ, ಇನ್ನ ಸ್ವಲ್ಪ ಗಾಳಿ ಬರುತ್ತೆ, ಆ ಶೆಕೆ ಅನ್ನೋದು ಕಮ್ಮಿ ಆಗುತ್ತೆ ಗೋಡೆ ಹೈಟ್ ಇದ್ದಾಗ. ಯಾವಾಗ? ಆ ಸಮಸ್ಯೆ ಆಗಿದ್ದಕ್ಕೆ, ಗೋಡೆ ಕಟ್ಟೋದ್ರಲ್ಲಿ ಸಮಸ್ಯೆ ಆಗಿದ್ದಕ್ಕೆ. ಬಟ್ you have to do what you have to do there.
When you build a house, there is some mistake in the architecture or design or in the construction. So because of that, you'll change this, you'll change that. Because of the change, it will give some different meaning. It will give different beauty. It will give different energy, which is better than the past. So, you have to welcome everything. You have to welcome everything. You have to keep everything with you. The bitter, the sweet, the sour, the salty, everything. ಎಲ್ಲಾನು ಇಟ್ಕೋಬೇಕು, ಎಲ್ಲಾನು ಕರಿಬೇಕು. ಉಪ್ಪು, ಖಾರ, ಹುಳಿ, ಕಸರೆ, ಸಿಹಿ ಎಲ್ಲ ಬೇಕು. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲ್ಗೆ ಎಲ್ಲಾನು ಇಟ್ಕೋಬೇಕು. Eyes, nose, ear, throat, tongue. You have to keep all your senses open. Do what comes to your way. Welcome everything. Then, if you welcome everything, the good or bad, the ugly or bitter, the sweet or sour, whatever, ಎಲ್ಲಾನು ನಾವು ಸ್ವಾಗತ ಮಾಡಿದಾಗ ನಮಗೆ ಸತ್ಯ ಚೆನ್ನಾಗಿ ಕಾಣಿಸುತ್ತೆ, ರಿಯಾಲಿಟಿ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವ್ದನ್ನು ಡಿಫೆಂಡ್ ಮಾಡಲ್ಲ. ಅಂದ್ರೆ ಯಾರಿಗೂ ನೀನ್ ಹಂಗೆ, ಅವನ್ ಹಿಂಗೆ, ಅದು ಹಿಂಗೆ, ಇದು ಹಿಂಗೆ ಬ್ಲೇಮ್ ಮಾಡಕ್ ಹೋಗಲ್ಲ. ಆಮೇಲೆ ಜವಾಬ್ದಾರಿ ತಗೊಳ್ತೀವಿ. ಬಿಕಾಸ್ ಇಟ್ ಈಸ್ ಹ್ಯಾಪನಿಂಗ್, ಇಟ್ ಹಸ್ ಹ್ಯಾಪೆಂಡ್, ಇಟ್ ಹಸ್ ಹ್ಯಾಪೆಂಡ್, ಇಟ್ ಇಸ್ ಬ್ರೋಕ್, ಇಟ್ ಇಸ್ ಬ್ರೋಕ್, ದಟ್ಸ್ ಆಲ್. ವಾಟ್ ಕ್ಯಾನ್ ಯು ಡೂ? ಯು ಕ್ಯಾನ್ ಓನ್ಲಿ ಪುಟ್ ಯರ್ ಎಫರ್ಟ್ ಟು ಸ್ಟಿಕ್ ಇಟ್ ಬ್ಯಾಕ್ ಅಗೈನ್. ಹೊಡೆದೋಯ್ತು, ಚೇರ್ ಹೊಡೆದೋಯ್ತು ಅಂತ ಚೇರ್ ಎತ್ತಿ ಬಿಸಾಕಕ್ಕಾಗಲ್ಲ. ಚೇರ್ ಹೊಡೆದೋಯ್ತು, ಒಪ್ಕೋಬೇಕು ಫಸ್ಟ್. ಎಲ್ಲಿ ಹೊಡೆದೋಯ್ತು ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಗಮ್ಮ ಕಂಟಿಸ್ಬೇಕಾ, ಪ್ಲಾಸ್ಟಿಕ್ ಅಲ್ಲಿ ಸಾಲ್ಡರ್ ಮಾಡ್ಬೇಕಾ, ಅದನ್ನ ನೋಡ್ಬೇಕು. ಅದನ್ನ ಮಾಡಾದ್ಮೇಲೆ ಮಾಡುವಾಗ ಏನೇನ್ ತೊಂದರೆ ಬರುತ್ತೆ ಅದನ್ನ ಬೈಬಾರ್ದು. ಅಡಚಣೆಗಳು ಏನ್ ಬರುತ್ತೆ ಅದನ್ನೆಲ್ಲ ಒಪ್ಕೋಬೇಕು. ಯು ಹ್ಯಾವ್ ಟು ಜಂಪ್ ದ ಹರ್ಡಲ್ಸ್. ರಿಲೇ ಆಟ ಎಲ್ಲರಿಗೂ ಗೊತ್ತಾ? ಒಂದು ಕೈಯಲ್ಲಿ ಒಂದು ಇದು ಇರ್ತದೆ, ಒಂದು ಪೇಪರ್ ತರ ಒಂದು ಫೋಲ್ಡ್ ಮಾಡಿರೋಂತ ಒಂದು ಇದಿರ್ತದೆ. ಅವನು ಒಂದ್ ಕಡೆ ಓಡ್ತಾನೆ, ಅಲ್ಲಿಂದ ಒಬ್ಬನ್ ಕೊಡ್ತಾನೆ, ಅವನು ಇನ್ನೊಬ್ಬನ್ ಕೊಡ್ತಾನೆ, ಅವನು ಎತ್ಕೊಂಡು ಹೋಗಿ ಲಾಸ್ಟ್ ಇನ್ನೊಬ್ಬ ಬರ್ತಾನೆ, ಗೆಲ್ತಾರೆ ಒನ್ ಟೀಮ್. ದ ರಿಲೇ ಗೇಮ್, hope you all know relay game. There will be one paper folded kind of thing, paper roll. One person will pass it to another. At last somebody will win the race. At the end, it is not he who has won the race. It is everybody. ಅದೇ ತರಾನೇ ನಾವು ಮಾಡೋ ಅಂತ ಕೆಲಸ ನಾವು ಮಾಡಬೇಕು. ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರೋ, ನಮ್ಗೆ ಯಾರು ಕೆಟ್ಟದ್ ಮಾಡ್ತಾರೋ, ಯಾರ ಕತೆ ಯಾವ ವಿಷಯ ಬೇಕಾಗಿಲ್ಲ. ನಾನ್ ಕುಡಿದ್ರೆ ನಾನು ಹಾಳಾಗಿ ಹೋಗ್ತೀನಿ. ಇಫ್ ಐ ಡ್ರಿಂಕ್ ಐ ಸ್ಪಾಯ್ಲ್ ಮೈ ಹೆಲ್ತ್. ನಾನು ಊಟ ಮಾಡಿದ್ರೆ ನನ್ನ ಹೊಟ್ಟೆ ಹಸಿ ಹೋಗುತ್ತೆ. ಇಫ್ ಐ ಡೋಂಟ್ ಈಟ್, ಮೈ ಸ್ಟಮಕ್ ಗೆಟ್ ಸ್ಪಾಯ್ಲ್ಡ್, ಮೈ ಇಂಟೆಸ್ಟೈನ್ಸ್ ಗೆಟ್ ಸ್ಪಾಯ್ಲ್ಡ್. ಐ ಹ್ಯಾವ್ ಟು ಥಿಂಕ್ ವಾಟ್ ಈಸ್ happening within me, not surrounding me. ನನ್ನ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡ್ರೆ ನನ್ನ ಹೊರಗಡೆ ಇರೋದೆಲ್ಲ ನನಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೊರಗಡೆ ಇರೋದಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಳ್ಳಲ್ಲ. You have to be intrinsically clean. You have to be clean from within. ಒಳಗಡೆಯಿಂದ ಕ್ಲೀನ್ ಆಗಬೇಕು, ಹೊರಗಡೆಯಿಂದ ಅಲ್ಲ.
somebody drinks and then puts a mouth freshener. What is the use? What is the purpose of using the mouth freshener? ಮಿಂಟಿ ಹಾಕೊಳ್ಳೋದು ಉದ್ದೇಶ ಏನಕ್ಕೆ? ಯಾಕೆ ಬೇಕು ಮಿಂಟಿ ಹಾಕೊಳ್ಳೋದು? ಕುಡಿದ್ಬಿಟ್ಟು ಕುಡಿಲೇಬಾರ್ದು, ಮಿಂಟಿ ಅವಕಾಶನೇ ಬರಲ್ಲ. ಸಿಗರೆಟ್ ಸೇದಲೇಬಾರ್ದು. ಕುಡಿದ್ಬಿಟ್ಟು ಏನೇನೋ ತಿಂದ್ಬಿಟ್ಟು ಸೋಂಫ್ ಹಾಕೊಳ್ಳೋದು, ಮಾಂಸ ತಿಂದ್ಬಿಟ್ಟು ಸೋಂಫ್ ಹಾಕೊಳ್ಳೋದು. ಮಾಂಸ ತಿನ್ಲೇಬೇಡ, ಮಾಂಸ ಇಷ್ಟ ಆಗಿಲ್ಲ ಅಂದ್ರೆ, ಆ ಮಸಾಲೆ ಇಷ್ಟ ಆಗಿಲ್ಲ ಅಂದ್ರೆ ತಿನ್ಲೇಬೇಡ. ಡೋಂಟ್ ಈಟ್ ಇಫ್ ಯು ಡೋಂಟ್ ಲೈಕ್ ದಟ್ ಮಸಾಲ. ಡೋಂಟ್ ಈಟ್ ಇಫ್ ಯು ಡೋಂಟ್ ಲೈಕ್ ದ ಮೀಟ್. ಡೋಂಟ್ ಈಟ್ ದಟ್. Why you eat and then why you put the soap or why you put the this one mouth freshener or mouth perfume was also come. ಬಾಯಿಗೆ ಸೆಂಟ್ ಬಂದಿದೆ ಇವಾಗ, ಬಾಯಿಗೆ ಸೆಂಟು. ಇಲ್ಲಿ ಸೆಂಟ್ ಯಾಕೆ ಹೊಡ್ಕೋಬೇಕು ಕಂಕ್ಳಲ್ಲಿ? ಅಂಡ್ ಪೀಪಲ್ ವಿಲ್ ಬ್ಲಾಕ್. ಸೆಕೆ ಬರಬೇಕು, ಟಾಕ್ಸಿನ್ ಶುಡ್ ಕಮ್ ಔಟ್ ಆಫ್ ದ ಬಾಡಿ. ಗಲೀಜ್ ಬರ್ಬೇಕು ಆಚೆ ಕಡೆ. ಹಂಗೆ ಮಾತು ಒಳಗಡೆ ಇರೋ ಕಸರೆ ಆಚೆ ಬರಬೇಕು, ಕಕ್ಕಬೇಕು. ಮನ್ಸಲ್ಲೇ ಇಟ್ಕೊಂಡು ಕೊರಗಬಾರ್ದು. ಇಲ್ಲಿ ಸೆಕೆ ಬರಬಾರ್ದು ಅಂತ ಸೆಂಟ್ ಹೊಡ್ಕೊಂತಾರೆ, ಸೆಕೆ ಬರಬಾರ್ದು ಅಂತ ಅದೇನೋ ಬಾಂಬ್ ಹಾಕೊಂತಾರೆ. ಸೆಕೆ ಬರ್ಬೇಕು ಆಚೆ, ಗಲೀಜ್ ಬರ್ಬೇಕು ಆಚೆ. ಆ ಸೆಕೆ ಗೊಬ್ಬು ವಾಸನೆ ಬರಬಾರ್ದು ಅನ್ನೋದಕ್ಕೆ ಒಳ್ಳೆ ಊಟ ತಿನ್ಬೇಕು. ಇಫ್ ಯು ವಾಂಟ್ ಯುವರ್ ಸ್ವೆಟ್ ನಾಟ್ ಟು ಸ್ಟಿಂಕ್, ದೆನ್ ಈಟ್ ದ ಫುಡ್ ಪ್ರಾಪರ್ಲಿ. Be on a right diet. Otherwise it will sweat badly. Accept things as they are, how they are, where they are. Accept situations as they are. Accept people as they are. Accept things as they are. ಜನ ಹೇಗಿದಾರ ಆಗ ಅವ್ರನ್ನ ಒಪ್ಕೊಳ್ಳಿ. ಯಾರೋ ಒಬ್ಳು ಸುಂದರಿ ಚೆನ್ನಾಗಿದ್ದಾಳೆ ಅಂತ ಮದುವೆ ಆಗ್ತಾನೆ ಯಾರೋ 16 ವರ್ಷಕ್ಕೆ. 18 ವರ್ಷ ಆದ್ಮೇಲೆ ಅದೇ ತರ ಇರ್ತಾಳ? 20 ವರ್ಷ ಆದ್ಮೇಲೆ ಅದೇ ತರ ಇರ್ತಾಳ? Somebody will marry some beautiful girl in the age of 16 or 18 or whatever. Will she be beautiful the way she was at the age of 18? Will she be beautiful at the age of 20? When compared to the age of 30? That changes. Will you throw her out? You have to accept things as they are. Cow gives milk. Accept the milk. You cannot ask cow to give you beer. Can you? ಹಸು ಹಾಲೆ ಕೊಡೋದು, ಬಿಯರ್ ಕೊಡ್ಲಿ ಅಂತ ಹೇಳಕ್ಕಾಗತ್ತಾ? ಕೇಳಕ್ಕಾಗತ್ತಾ? ಹಾಲೇ ಕೊಡೋದು ಒಪ್ಕೋಬೇಕು. ಅವತ್ತು 5 ಲೀಟರ್ ಹಾಲು ಕೊಡ್ತಾ ಇತ್ತು, ಇವತ್ತು 3 ಲೀಟರ್ ಹಾಲು ಕೊಡ್ತಾ ಇದೆ. ಸೊ ಅಕ್ಸೆಪ್ಟ್ ಆಸ್ ಇಟ್ ಈಸ್. Accept things as they are. Your wife would have been very slim, nutri-slim. ತುಂಬಾ ಸಣ್ಣಕ್ಕಿದ್ಲು, ತೆಳ್ಳಕ್ಕಿದ್ಲು, ಚೆನ್ನಾಗಿದ್ಲು. ಇವಾಗ ಮಕ್ಕಳಾಗಿ ಗುಂಡ್ಗುಂಡಕ್ಕೆ ಹಾಕ್ಬಿಟ್ಟಿದ್ದಾಳೆ. ಒಪ್ಕೋಬೇಕು. ಅವಳು ಸರಿ ಇಲ್ಲ ಅಂತ ಇನ್ನೊಬ್ಳಿಂದ ಓಡೋಗೋದಲ್ಲ. ಇನ್ನೊಬ್ಳಿಂದ ಓಡೋಗ್ತೀಯ. ಅವಳು ಒಂದ್ ದಿವಸ ಶೇಪ್ ಔಟ್ ಆಗ್ತಾಳೆ, ಅವಾಗ ಇನ್ನೊಬ್ಳಿಂದ ಓಡೋಗೋದಲ್ಲ. ಸೊ ಟಿಲ್ ವೆನ್ ವಿಲ್ ಯು ರನ್? Running for perfection, running for perfection is illusion of reality. Don't run for perfection. Run for what you want. Receive what you get.
ಸಿಕ್ಕದನ್ನ ಪಡ್ಕೊಳ್ಳಿ, ಬೇಕಾಗಿರೋದಕ್ಕೋಸ್ಕರ ಓಡಿ. ಆ ಬೇಕಾಗಿರೋದು ಎಲ್ರಿಗೂ ಬೇಕು. ಅಂತ ಬೇಕಾಗಿರೋ ಅಂತವನ್ನ ಮಾತ್ರ ಪಡ್ಕೋಬೇಕು. ಕುಡ್ತಾ ಎಲ್ರಿಗೂ ಬೇಕಾಗಿಲ್ಲ, ಅಡಿಕ್ಷನ್ ಎಲ್ರಿಗೂ ಬೇಕಾಗಿಲ್ಲ, ಸಾವು ಎಲ್ರಿಗೂ ಬೇಕಾಗಿಲ್ಲ, ಮೋಸ ಎಲ್ರಿಗೂ ಬೇಕಾಗಿಲ್ಲ. ಆದ್ರೆ ಪ್ರೀತಿ ಎಲ್ರಿಗೂ ಬೇಕು, ಶಾಂತಿ ಎಲ್ರಿಗೂ ಬೇಕು, ಊಟ ಎಲ್ರಿಗೂ ಬೇಕು, ಬಟ್ಟೆ ಎಲ್ರಿಗೂ ಬೇಕು, ಒಂದಿಷ್ಟುದ್ದ ಪೀಸ್, ಒಂದು ಪುಟ್ಕೋಸಿ ಆದ್ರೂ ಬೇಕು. ಸಿಂಪಲ್ ಆಗಿ ಜೀವನ ಮಾಡ್ತೀನಿ ಅಂದ್ರೆ ಒಂದು ಪುಟ್ಕೋಸಿ, ಒಂದು ಕೋಲ್ ಆದ್ರೂ ಬೇಕು. ಸ್ಟ್ಯಾಂಡರ್ಡ್ ವಾಕಿಂಗ್ ಸ್ಟಿಕ್ ಇಲ್ಲ ಅಂದ್ರೆ ಒಂದು ಕೋಲ್ ಆದ್ರೂ ಬೇಕು. ಅದಕ್ಕೆ ಓಡಿ. ಅದು ಬಿಟ್ಟು ವೇಶ್ಯಾಗಾರಿಕೆಗೆ, ವೇಶ್ಯಾವಾಟಿಕೆಗೆ, ರೌಡಿಸಮ್ಗೆ, ಗಲಾಟೆಗೆ, ಹೊಡೆದಾಟಕ್ಕೆ, ಮೋಸಕ್ಕೆ, ಕೊಲೆಗೆ, ಸುಲಿಗೆಗೆ, ಅತ್ಯಾಚಾರಕ್ಕೆ, ಇವಕ್ಕೆಲ್ಲ ಓಡಬೇಡಿ. ಅದೆಲ್ರಿಗೂ ಬೇಕಾಗಿಲ್ಲ. ದೇವರು ದಾರ ಕಟ್ಬಿಟ್ಟು ಬಿಟ್ಬಿಟ್ಟಿರ್ತಾನೆ. ಗಾಡ್ ವಿಲ್ ಲೀವ್ ದ ಪಪೆಟ್ಸ್, ದ ಥ್ರೆಡ್ ವಿಲ್ ಬಿ ಇನ್ ಹಿಸ್ ಹ್ಯಾಂಡ್ಸ್. He will control, he will play your character, but what you will do, you will not dance with the existence of reality. ಆ ರಿಯಾಲಿಟಿ ಅನ್ನೋದೇನಿದೆ ಅದ್ರ ಜೊತೆಗೆ ಡ್ಯಾನ್ಸ್ ಮಾಡಲ್ಲ. ನಾನೇನ್ ಮಾಡ್ತೀನಿ, ನಾನು ಈ ಕ್ಯಾರೆಕ್ಟರ್ ಮಾಡಲ್ಲ, ನಾನು ಅದು ಮಾಡ್ತೀನಿ ಅಂತ ಹೋಗ್ತೀನಿ. ಅವಾಗ ಏನ್ ಮಾಡ್ತೀನಿ, ಹೋಗೋ ದಾರಿನಲ್ಲಿ ಇನ್ನೊಂದು ಗೊಂಬೆಗೆ ತೊಂದರೆ ಮಾಡ್ತೀನಿ. ಇನ್ ದ ವೇ ಆಫ್ ಚೇಂಜಿಂಗ್ ಮೈ ರೋಲ್, I will damage the other character of other doll. I'll jumble with him. The threads will get sickled. Then I can't also dance. He can't also dance. ಅವನು ಡ್ಯಾನ್ಸ್ ಮಾಡಕ್ಕಾಗಲ್ಲ, ನಾನು ಡ್ಯಾನ್ಸ್ ಮಾಡಕ್ಕಾಗಲ್ಲ. ನನಗೆ ಕೊಟ್ಟಿರೋ ಕ್ಯಾರೆಕ್ಟರ್ ನಾನು ಆಡ್ತಾ ಇರಬೇಕು. ಯು ಹ್ಯಾವ್ ಎ ಚಾನ್ಸ್ ಓವರ್ ಹಿಯರ್, ಬಿ ಹಿಯರ್, ಪ್ಲೇ ಹಿಯರ್. ಇಫ್ ಯು ಗೆಟ್ ಎ ಆಪರ್ಚುನಿಟಿ ಟು ಸಮಥಿಂಗ್ ಎಲ್ಸ್, ದೆನ್ ಗೋ, ಬಟ್ ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್ ಟು ಸಮಥಿಂಗ್ ಎಲ್ಸ್. ನನ್ನನ್ನ ನಾನು ಯಾವುದಕ್ಕೂ ಫೋರ್ಸ್ ಮಾಡ್ಕೊಂಡು ಹೋಗೋದಲ್ಲ. ನನ್ನನ್ನ ನಾನು ಇಲ್ಲಿಂದ ನಾನು ಅಲ್ಲಿಗೆ ಫೋರ್ಸ್ ಮಾಡ್ಕೊಂಡು ಹೋದ್ರೆ ಆಗಲ್ಲ. ನನ್ನ ಪಾರ್ಟ್ ಎಷ್ಟು, ನನ್ನ ಇದೆಷ್ಟು, ನನ್ನ ಕೈಲಿ ಎಷ್ಟಾಗ್ತಾ ಇದೆ, ನಾನು ಏನ್ ಮಾಡಕ್ ಆಗ್ತಾ ಇದೆ ಅಷ್ಟು ಮಾಡು. ಯಾಕೆ ಅಂದ್ರೆ ದ ಫೋರ್ಸ್ ಲವ್ ಈಸ್ ಆಲ್ಸೋ ಅಬ್ಯೂಸ್, ದ ಫೋರ್ಸ್ ಲವ್ ಈಸ್ ರೇಪ್. ಬಲವಂತವಾಗಿ ಪ್ರೀತಿ ಕೊಟ್ರೆ ಅತ್ಯಾಚಾರ, ಬಲವಂತವಾಗಿ ಪ್ರೀತಿ ಕೊಟ್ರೆ ಮಾನಭಂಗ, ರೇಪು. ಪ್ರೀತಿ ಅವನಿಗೆ ಬೇಕಾದಾಗ ಮಾತ್ರ ನಾನು ಕೊಡ್ಬೇಕು. ಅವ್ನ್ ಹೊಟ್ಟೆ ತುಂಬಿರುವಾಗ ನಾನು ಊಟ ತಿನ್ನೋ 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 ಅಂತ ತುರ್ಕಿದ್ರೆ ಫುಡ್ ಪಾಯ್ಸನಿಂಗ್ ಆಗತ್ತೆ. ಪ್ರೀತಿಯಿಂದ ಊಟ ಕೊಡ್ತಾ ಇದ್ದೀನಿ, ತಿಂದಿದ್ರು ಪರವಾಗಿಲ್ಲ ತಿನ್ನು ಅಂತ ಹೇಳ್ತೀನಿ, ಅವಾಗ ಅದು ಬಲಾತ್ಕಾರ, ಅತ್ಯಾಚಾರ. ಆ ಬಲವಂತ ಬೇಕಾಗಿಲ್ಲ. ಅಲ್ಲಿ ಬೇಕು, ಬೇಡವಾ ಬೇಡ, ಇರ್ಬೇಕು, ಹೋಗ್ಬೇಕು ಅಷ್ಟೇ. ಅದು ನನ್ಗಾದ್ರೂ ಅಷ್ಟೇ, ಇನ್ನೊಬ್ಬರಿಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ. ಇಟ್ ಈಸ್ ಫಾರ್ ಎವ್ರಿಬಡಿ. You want, you don't want. Don't force anybody to eat also. He'll tell that he had head. Then you'll force him, you'll forcefully feed him. Then what happens? It might lead to food poisoning. It might lead to diarrhea. It might lead to vomiting. It is a rape. It is abuse. Do only when things ask you to do, and don't expect what comes out of it. Don't think what comes of it.
ನಾನು ಮಾಡಿದ ಕೆಲ್ಸಕ್ಕೆ ಏನ್ ಆಗ್ಬಿಡುತ್ತೋ ಹೆಂಗ್ ಆಗ್ಬಿಡುತ್ತೋ ಆಗುತ್ತೋ ಇಲ್ವೋ ಏನು ಅಂತ ಯೋಚನೆ ಮಾಡ್ಲೇಬೇಡಿ. ಅವಕಾಶ ಸಿಗ್ತಾ ಮಾಡಿ ಅಷ್ಟೇ. 5 ವರ್ಷ ನಾನು ಸೋಬರು, 10 ವರ್ಷ ನಾನು ಸೋಬರು, 25 ವರ್ಷ ಸೋಬರು, ನೀನ್ ಯಾರ ಕಾಂಜಿ ಪಿಂಜಿ ಅಂತ ಅಂದ್ರೆ ಈಗೋ ನಿನಗೆ ರಿಲ್ಯಾಪ್ಸ್ ಆಗೋ ಟೈಮ್ ಹತ್ರ ಬಂತು ಅಂತ ಅರ್ಥ. ಇವತ್ತು ಕುಡಿದೀರಾ ಇದೆಯಾ, ಇವತ್ತು ಚೆನ್ನಾಗಿದ್ಯಾ, ಇವಾಗ ಚೆನ್ನಾಗಿದ್ಯಾ, ಅದು ಮಾತ್ರ ಸತ್ಯ. ಇವಾಗ ಚೆನ್ನಾಗಿದ್ಯಾ ಅನ್ನೋದು ಮಾತ್ರ ಸತ್ಯ. ಆಮೇಲೆ ಹೆಂಗಿರ್ತೀಯ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಅಹಂಕಾರ ಪಟ್ರೆ ಎಷ್ಟೋ ಜನ ಪಾಠ ಮಾಡ್ತಾ ಇದ್ದಾರೆ, ಬಂದು ಅಡ್ಮಿಟ್ ಆಗಿರೋರು ಇದ್ದಾರೆ. You might have seen so many people who used to come and talk lots and lots as patients over here or in some other places too. Ego is suicidal. ಅಹಂಕಾರ ಅನ್ನೋದು ಆತ್ಮಹತ್ಯಾಕಾರಿ. ಎಷ್ಟೇ ದೊಡ್ಡವನಾದ್ರೂ ದೊಡ್ಡವನು ಅಂತ ಮೆರಿಬಾರ್ದು, ಎಷ್ಟೇ ಚಿಕ್ಕವನು ಆದ್ರೂ ಚಿಕ್ಕವನಾದೆ ಅಂತ ಅಳಬಾರ್ದು. ಡೋಂಟ್ ಬೋಸ್ಟ್ ಯೋರ್ ಸೆಲ್ಫ್ ಥಿಂಕಿಂಗ್ ದಟ್ ಯು ಆರ್ ಎ ಕಿಂಗ್. ಡೋಂಟ್ ಗೆಟ್ ಡಿಪ್ರೆಸ್ಡ್ ಥಿಂಕಿಂಗ್ ದಟ್ ಯು ಆರ್ ಎ ಪುವರ್. ಬಿ ಹ್ಯಾಪಿ ವಿತ್ ವಾಟ್ ಯು ಗಾಟ್. ಲಿವ್ ವಿತ್ ವಾಟ್ ಯು ಹ್ಯಾವ್. ಸ್ಟೇ ವೇರ್ ಯು ಆರ್. Feel what you got. Then you will not defend, you will face the reality and you will accept things. So ಇದನ್ನ ಪ್ರಾಕ್ಟಿಕಲ್ ಆಗಿ ಹೆಂಗೆ ಇನ್ಮೇಲೆ ಇದನ್ನೆಲ್ಲ ಅಳವಡಿಸ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಸೊ ಲಾಸ್ಟ್ಗೆ ಒಂದು 3 ಇದು ಹೇಳ್ತೀನಿ, ಅದನ್ನೆಲ್ಲರೂ ಹೇಳ್ತೀರಾ? ಇವತ್ತಿನಿಂದ ನನ್ಗೇನೇನ್ ಸಿಕ್ಕುತ್ತೆ, ಅದು ಹೇಗ್ ಸಿಕ್ಕುತ್ತೆ, ಏನೇ ಆದ್ರೂನು ಚಿಂತೆ ಇಲ್ಲ. ನನ್ನ ಪಾಲಕ್ ಬಂದಿದ್ನ ನಾನು ಒಪ್ಕೊಳ್ತೀನಿ. ನನ್ನ ಹತ್ರ ಏನಿದೆಯೋ ಅದ್ರಲ್ಲೇ ಖುಷಿಯಾಗಿರ್ತೀನಿ. ಯಾರಿಗೂ ತೆಗಳಲ್ಲ, ನನ್ನನ್ನು ನಾನು ತೆಗೆದುಕೊಳ್ಳಲ್ಲ, ಬೇರೆಯವ್ರನ್ನು ನಾನು ತೆಗಳೋದಿಲ್ಲ. ಬದುಕ್ತೀನಿ, ಬೇರೆಯವ್ರಿಗೆ ಬದುಕಕ್ಕೆ ಅವಕಾಶ ಕೊಡ್ತೀನಿ. ನನಗೆ ಯಾರೇ ಹಿಂಸೆ ಕೊಟ್ರು ನಾನು ಅವ್ರಿಗೆ ಹಿಂಸೆ ಕೊಡಲ್ಲ. ಓಕೆ, ಥ್ಯಾಂಕ್ ಯು.